ಎಲ್ಲರಿಗೂ ನಮಸ್ಕಾರಗಳು. ವಚನಗಳಲ್ಲಿ ಎರಡು ವಿಧ: ಏಕವಚನ, ಬಹುವಚನ. ಏಕವಚನ ಅಂದರೆ ದಿನ, ದಿನಗಳು; ಗಿಡ, ಗಿಡಗಳು; ಪಕ್ಷಿ, ಪಕ್ಷಿಗಳು; ಪುಸ್ತಕ, ಪುಸ್ತಕಗಳು; ತಿಂಗಳು, ತಿಂಗಳುಗಳು; ಹಡಗು, ಹಡಗುಗಳು; ನಾಯಿ, ನಾಯಿಗಳು; ಎಲೆ, ಎಲೆಗಳು; ಒಂಟೆ, ಒಂಟೆಗಳು; ಒಂಟೆಗಳು; ಅಕ್ಷರ, ಅಕ್ಷರಗಳು; ಮನೆ, ಮನೆಗಳು; ಅಣ್ಣ, ಅಣ್ಣಂದಿರು; ಅಕ್ಕ, ಅಕ್ಕಂದಿರು. ಇವು ವಚನಗಳು. ವಚನಗಳಲ್ಲಿ ಎರಡು ವಿಧ: ಏಕವಚನ ಅಂದರೆ ಸಿಂಗುಲರ್, ಬಹುವಚನ ಅಂದರೆ ಪ್ಲೂರಲ್. ಏಕವಚನ ಅಂದರೆ ಒಂದೇ ಇರುವಂಥ ಅಕ್ಷರಗಳಿಗೆ ದಿನ, ಗಿಡ, ಪಕ್ಷಿ, ಪುಸ್ತಕ, ತಿಂಗಳು, ಹಡಗು ಅಂತ. ಅದೇ ನಾವು ಬಹುವಚನ ಅಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಇರುವಂಥ ವಸ್ತುಗಳನ್ನು, ಪದಗಳನ್ನು ಬಹುವಚನ ಅಂತ ಕರೆಯುತ್ತೇವೆ. ಉದಾಹರಣೆಗೆ ದಿನ, ದಿನಗಳು; ಗಿಡ, ಗಿಡಗಳು. ಈ ರೀತಿಯಾಗಿ. ನಿಮಗೂ ಕೂಡ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.